ನಮಸ್ಕಾರ ಸ್ನೇಹಿತರೆ, SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನನ್ನ ಒಂದು ಚಾನಲ್ನಲ್ಲಿ ಬಹಳಷ್ಟು ಸ್ಕಾಲರ್ಶಿಪ್ ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಆ್ಯಂಡ್ ಅದೇ ರೀತಿಯಾಗಿ ಮೊದಲೆಲ್ಲ ಹಾಸ್ಟೆಲ್ದು ಕೂಡ ಹೇಳಿದ್ದೆ. ಈಗ ಹಾಸ್ಟೆಲ್ದು ಸದ್ಯಕ್ಕೆ ಮೈನಾರಿಟಿದು ಒಂದು ಸದ್ಯಕ್ಕೆ ಓಪನ್ ಇದೆ. ಸರಿ, ಈಗ ಅದನ್ನೆಲ್ಲ ಕೂಡ ಬಿಟ್ಟಾಕಿಬಿಟ್ಟು ಸ್ವಲ್ಪ ಮಾತಾಡೋದಾದರೆ SSB ಬಗ್ಗೆ ಮಾತಾಡೋಣ. ಸರಿ ನೋಡಿ, ನಾನು ಇವಾಗ ತಮ್ಮನೇಲಿ ನೋಡಿ ಬಂದಿದ್ದೀರಾ, ನಮ್ಮ ಒಂದು ಈಗ ಇನ್ಮೇಲೆ ಯಾರೆಲ್ಲ SSB ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ತಿರೋ ನಿಮಗೆ ಜಾಸ್ತಿ ಅಮೌಂಟ್ ಬರೋಲ್ಲ. ಓಕೆ, ಅಂದರೆ ರಾಜ್ಯ ಸರ್ಕಾರ ಎಲ್ಲ ಸ್ಟೂಡೆಂಟ್ಸ್ಗೆ ಮೋಸ ಮಾಡ್ತಾಯಿದೆ ಅಂತ ಹೇಳಿದ್ದೀನಿ. ಹೌದು, 100% ಅಲ್ಲ 200% ಆ ರೀತಿ ಮಾಡ್ತಾ ಇದೆ ಕೂಡ ಸದ್ಯಕ್ಕೆ ಕಣ್ಣಿಗೆ ಕಾಣ್ತಾ ಇದೆ. ಓಕೆ, ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ನಿಮಗೆ ಈಗಾಗಲೇ ಸರ್ಕ್ಯುಲರ್ ನೋಡಿರ್ತೀರ, ನೀವು ಬಂದುಬಿಟ್ಟು ನೋಡೋದಂತಂದರೆ ಓಕೆ ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ನಿಮಗೆ ಈ ಒಂದು ಸರ್ಕ್ಯುಲರ್ ಇಲ್ಲಿ ಕಾಣಿಸ್ತಿದ್ದೀರೋ, ಈ ಒಂದು ಸರ್ಕ್ಯುಲರ್ ನೀವು ಆಗಲೇ ನೋಡಿರ್ತೀರ. ಅಂತಂದರೆ ಡೇಟ್ ಎಕ್ಸ್ಟೆಂಡೆಡ್ ಮಾಡಿರ್ತಕ್ಕಂಥದ್ದು. ಅಂದರೆ ಬಹಳಷ್ಟು MBBS ಸ್ಟೂಡೆಂಟ್ಸ್ಗಳು ನಮ್ದು ಇನ್ನೂ ಕೂಡ ಎಕ್ಸಾಮ್ ಆಗಿಲ್ಲ ಅಪ್ಲಿಕೇಶನ್ ಹಾಕೋಕ್ಕೆ. ಸೊ ಹಂಗಾಗಿ ಡೇಟ್ ಎಕ್ಸ್ಟೆಂಡೆಡ್ ಮಾಡಿ ಅಂತಂದು ಭಾಳಷ್ಟು ಹೋರಾಟ ನಡೆಸಿದ ಕಾರಣ 15/2/2025 ಅಂತಂದರೆ ಏನೋ ಒಂದು ತಿಂಗಳು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಮೇ ಬಿ ಅಂದರೆ January 15 ಮಾಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ಬರೋಬ್ಬರಿ ಫೆಬ್ರವರಿ 15 ಕೂಡ ಎಲ್ಲ ಒಂದು ಅಂದರೆ PUC ಆ್ಯಂಡ್ PUC ಈಕ್ವಲೆಂಟ್ ಕೋರ್ಸಸ್ಗಳಾಗಿರ್ಬೋದು ಆ್ಯಂಡ್ ಜನರಲ್ ಡಿಗ್ರಿ ಮತ್ತು ಪ್ರೊಫೆಷ್ನಲ್ ಕೋರ್ಸಸ್ ಎಲ್ಲ ಒಂದು ಕೋರ್ಸ್ಗಳಿಗೆ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ್ಯಂಡ್ SC ಸ್ಟೂಡೆಂಟ್ಸು ಕೂಡ ನಿಮಗೆ 25 ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ, ಫೆಬ್ರವರಿ 25 ಓಕೆ, ಇದನ್ನೆಲ್ಲನೂ ಕೂಡ ಮಾತಾಡೋದಂತಂದರೆ ನಾನು ಏನಕ್ಕೆ ನಿಮಗೆ ಸ್ಟೂಡೆಂಟ್ಸ್ಗೆ ಮೋಸ ಮಾಡ್ತಿದ್ದಾರೆ ಅಂತಂದರೆ, ನೋಡಿ ಈಗ ನಾರ್ಮಲಾಗಿ ಇಲ್ಲಿವರೆಗೂ ಅಪ್ಲಿಕೇಶನ್ ಹಾಕಿದವರು ಅಂತಂದರೆ ಡಿಸೆಂಬರ್ 20 ಕೂಡ ಅಪ್ಲಿಕೇಶನ್ ಹಾಕಿದವರು, ಡಿಸೆಂಬರ್ 20, 2024 ಕೂಡ ಈಗಾಗಲೇ ಅಪ್ಲಿಕೇಶನ್ ಹಾಕಿದವ್ರಿಗೆ ನಿಮಗೆ ನಾರ್ಮಲಾಗಿ ಎಲ್ಲ ಕೂಡ ಸ್ಕಾಲರ್ಶಿಪ್ ವರ್ಷ ಬರುವಂಥದ್ದು ಏನೇನಿದೆ ನೋಡಿರಿ. ಅಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರುವಂಥದ್ದು ಅದು ಬರ್ತದೆ. ಆ್ಯಂಡ್ ಫುಡ್ ಆ್ಯಂಡ್ ಅಕೊಮಡೇಷನ್ ಅದು ಬರ್ತದೆ. ಆ್ಯಂಡ್ ಶುಲ್ಕ ಮರುಪಾವತಿ ಅಂತ ಏನು ಕರಿತೀವಿ ಇದು ಕೂಡ ಬರ್ತದೆ. ಆ್ಯಂಡ್ ಇನ್ನೂ ಬೇರೆ ಬೇರೆ ಏನಾದರೂ ನಿಮ್ಗೆ ಏನಾದರೂ ಎಲಿಜಿಬಿಲಿಟಿ ಇತ್ತಂದರೆ ಅವೆಲ್ಲನೂ ಕೂಡ ಬರ್ತವೆ. ಬಟ್ ಇಲ್ಲಿ ಅವ್ರು ಏನು ಮಾತಾಡ್ತಿದ್ದಾರೆ ಅಂದರೆ, ಆಫ್ಟರ್ ಈಗ ಅವ್ರು ಹೇಳ್ತಿದ್ದಾರೆ 20/12/2024 ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಂದ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿಸ್ತರಿಸಲು ಮನವಿ ಮಾಡಿಕೊಂಡಿರ್ತಾರೆ. ಆದ ಕಾರಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2025 ಅಂತ ಇದೆ. ಅದಕ್ಕೆ ಮೇಲೆ ಒಂದೆರಡು ಲೈನ್ ಓದಬೇಕಾಗುತ್ತೆ ನೀವು. ಅಂದರೆ ಮೆಟ್ರಿಕ್ ನಂತರದ ಕೋರ್ಸ್ಗಳಿಗೆ ಓದುತ್ತಿರುವ ವಿದ್ಯಾರ್ಥಿಗಳ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು 2024-25ನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ನೀಡಲಾಗುತ್ತಿರುವ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಇದು ಈ ಒಂದು ಇದರಲ್ಲಿ ನೋಡಿದ್ರೆ ನಿಮಗೆ ತಿಳ್ಕೊಬೇಕು. ಅವ್ರು ಓನ್ಲಿ ಏನು ಹೇಳ್ತಾರೆ ಅಂತಂದರೆ ಶುಲ್ಕ ಮರುಪಾವತಿ ಬಗ್ಗೆ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಬಟ್ ಈ ಹಿಂದೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಈ ಹಿಂದೆ ನಮ್ಗೆ ಗಾಳಿ ಹೇಳ್ದಂಗೆ ಯಾರು ಫುಡ್ ಆ್ಯಂಡ್ ಅಕೊಮಡೇಷನು ಕೂಡ ಇದರಲ್ಲೇ ಬರ್ತಿದ್ರು. ಆ್ಯಂಡ್ ಕೃಷಿ ಇಲಾಖೆ ಅಂತ ಮೆನ್ಷನ್ ಮಾಡ್ತಿದ್ರು. ಓಕೆ, ಬೇರೆ ಬೇರೆ ಎಲ್ಲನೂ ಕೂಡ ಇಲಾಖೆ ಮೆನ್ಷನ್ ಮಾಡ್ತಿದ್ರು. ಬಟ್ ಇವಾಗ ಅವ್ರು ಒಂದೇ ಮೆನ್ಷನ್ ಮಾಡಿರ್ತಕ್ಕದ್ದು ಶುಲ್ಕ ಮರುಪಾವತಿ ಕಾರ್ಯಕ್ರಮ ಅಂತ ಮಾತ್ರ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ತಿಳ್ಕೊಬೇಕು, ನಿಮಗೆ ಶುಲ್ಕ ಮರುಪಾವತಿ ಅಷ್ಟೇ ಬರ್ತದೆ ಅಂತಂದು ಇನ್ಮೇಲೆ ಹಾಕೋರಿಗೆ. ಬಟ್ ಇಲ್ಲಿವರೆಗೂ ಯಾರೆಲ್ಲ ಹಾಕಿದ್ದೀರಿ ನೋಡಿ, ನಿಮ್ಗೆಲ್ಲರೂ ಕೂಡ ಅಂದರೆ ಇಲ್ಲಿವರೆಗೂ ಹಾಕಿರ್ತಕ್ಕಂಥದ್ದು ಸ್ಕಾಲರ್ಶಿಪ್ ನೀವು ಎಲ್ಲನೂ ಕೂಡ ಎಲಿಜಿಬಿಲಿ ಆಗಿರ್ತೀರ. ಅದಕ್ಕೆ ನಿಮ್ದು ಎಲ್ಲನೂ ಕೂಡ ವೆರಿಫೈ ಆಗ್ತವೆ, ಅದೆಲ್ಲನೂ ಕೂಡ ಬರ್ತದೆ. ಬಟ್ ಇನ್ಮೇಲೆ ಹಾಕೋರಿಗೆ ಮಾತ್ರ ಇದು ಒಂದೇ ಬರ್ತದೆ. ಸೊ ಏನು ಮಾಡೋಕ್ಕಾಗಲ್ಲ, ಯಾಕಂತಂದರೆ ಅದು ನಾವು ಮಾಡೋಕ್ಕಂತೂ ಬರಲ್ಲ. ಎಲ್ಲನೂ ಕೂಡ ರಾಜ್ಯ ಸರ್ಕಾರ ಕೈಲಿರ್ತದೆ. ಅವ್ರು ಹೆಂಗೆ ಹೇಳ್ತಾರೋ ಅವರು ಕೂಡ ಡಿಪಾರ್ಟ್ಮೆಂಟ್ ಕೇಳಬೇಕಾಗ್ತದೆ. ಅದು ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟ್ ಮೇಲೆ ಅವ್ರು ಕೊಡಿದ್ದಾರೆ. ಸರಿ, ಇದನ್ನೇ ಹೇಳೋಣ ಅಂತ ಬಂದಿದ್ದೆ. ಏನೂ ಇಲ್ಲ, ನಿಮ್ಮದು ಒಂದು ಈಗ ಬರ್ತದೆ. ಬಟ್ ನೀವು ಅಪ್ಲಿಕೇಶನ್ ಹತ್ರ ಹಾಕ್ರಿ, ನಿಮಗೆ ಶುಲ್ಕ ಮರುಪಾವತಿ ಅಂತ ಎಷ್ಟಿದೆಯೋ ಅದು ಅಷ್ಟಾದರೂ ಬರ್ತದೆ. ಲೈಕ್ ಎಕ್ಸಾಂಪಲ್ ನಿಮಗೆ ಫೀಸ್ ಒಂದು 50,000 ನಿಮ್ಮ ಕಾಲೇಜ್ ಫೀಸ್ ಇತ್ತಂದರೆ ಅದು ಹಾಫ್ ಅಮೌಂಟ್ ಹಾಕಿಬಿಟ್ಟು ನಿಮಗೆ ಕಳಿಸ್ತಾರೆ. ಬಟ್ ಇನ್ ಕೇಸ್ OBC ಸ್ಟೂಡೆಂಟ್ ಆಯ್ತು ಅಂತಂದರೆ 25% ಅಂತ, ಅಂದರೆ ಇನ್ ಕೇಸ್ 1 ಲಕ್ಷ ನಿಮ್ಗೆ ಏನಾದರೂ ಫೀಸ್ ಇತ್ತಂದರೆ ಅದು 25% ಬರ್ತದೆ. ತೋರಿ ಏನಾಗಲಿ ಶುಲ್ಕ ಮರುಪಾವತಿ ಕೂಡ ನಿಮ್ಗೆ ಎಷ್ಟೋ ಹುಡುಗರು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರ ಒಂದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇರ್ತೀನಿ, ಯಾಕಂದರೆ ರಾಜ್ಯ ಸರ್ಕಾರ ಕೊಡ್ತದೆ. ಇದು ಮಾತ್ರ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಅಟ್ಲೀಸ್ಟ್ ನೀವು ಇನ್ ಕೇಸ್ ಫೇಲ್ ಆಗಿ ಸಪ್ಲಿಮೆಂಟ್ರಿ ಬರೆದವ್ರಿಗೂ ಕೊಡ್ತಾರೆ. ನೀವು ಎಷ್ಟು ವರ್ಷಕ್ಕಂತರೂ ಕೂಡ ನಿಮ್ಗೆ ವರ್ಷ ಬರುವಂಥದ್ದು ಬರ್ತದೆ. ಬಟ್ 2023-24 ನಾನು ನೋಡಿದ ಹಾಗೆ ಭಾಳಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಗಳು ಬಂದಿಲ್ಲ. ಈವನ್ ಒಂದೊಂದು ಶುಲ್ಕ ಮರುಪಾವತಿ ಅದನ್ನು ಕೂಡ ಬಂದಿಲ್ಲ. ಸೊ ಹಂಗಾಗಿ ನಾವು ಬರೀ ಒಂದೇ ಅಂದರೆ ಈ ರಾಜ್ಯ ಸರ್ಕಾರದ ಒಂದೇ ಒಂದು SSB ಮೇಲೆ ಡಿಪೆಂಡ್ ಹಾಕೋಬೇಡಿ. ಇನ್ ಕೇಸ್ ನಿಮ್ಗೆ ಸ್ಕಾಲರ್ಶಿಪ್ ಮ್ಯಾಗೆ ನಿಮ್ಗೆ ಏನಾದರೂ ನಂಬಿಕೆ ಇತ್ತು ಅಂದರೆ ಬೇರೆ ಮೇಲೆ ಪ್ರೈವೇಟ್ ಆಗ್ತೀನಿ ಅನ್ನೋದಂದರೆ ಹಾಕೋರಿ. ಈಗಾಗಲೇ ನಾನು ಭಾಳಷ್ಟು ಹೇಳ್ಬಿಟ್ಟಿದ್ದೀನಿ. ನಿಮಗೆ ಒಂದು 20 ಆದರೂ ಹೇಳಿರ್ತೀನಿ ನಾನು, ಅದರಲ್ಲಿ ಹಾಕ್ರಿ. ಒಂದಾದರೂ ನಿಮ್ಗೆ ಏನಾದರೂ ಕೈ ಹಿಡಿತು ಅಂತಂದರೆ ನಿಮ್ಗೆ ಎಷ್ಟೋ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳುವಾಗ ಅಷ್ಟೇ ಮಾಡಿದೆ. ಎನಿವೇ, ಏನಾದರೂ ಇದರಲ್ಲಿ ಏನಾದರೂ ಚೇಂಜಸ್ ಆಗಿತ್ತಪ್ಪ ಅಂತಂದರೆ ಇನ್ನೂ ಕೂಡ ಬೇರೆ ಡಿಪಾರ್ಟ್ಮೆಂಟು ಕೂಡ ವಾಪಸ್ ಏನಾದರೂ ಇದರ ಬಂದಿತ್ತಂದರೆ ಆಟೋಮೆಟಿಕ್ ತಾನೇ ಆ್ಯಡ್ ಮಾಡೋದ ಬಂದ ನಿಮ್ಗೆ ತಿಳಿಸ್ತೀನಿ. ಬೇಕಾದರೆ ಹೇಳೋಕ್ಕಾಗಲ್ಲ. ಅಂದರೆ ರಾಜ್ಯ ಸರ್ಕಾರದವರು ವಾಪಸ್ ಇನ್ನೊಂದು ಟೈಮ್ ಏನಾದರೂ ರಿನೋವಲ್ ಮಾಡಿಸ್ರಿ ಅಂತ ಹೇಳಿದರೆ ಹೇಳಬಹುದು. ಆ ಟೈಮ್ ಏನಾದರೂ ಬಂತಂದರೆ ನಿಮ್ಗೆ ಹೇಳ್ತಾ ಇರ್ತೀನಿ. ಹಂಗಾಗಿಬಿಟ್ಟು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೆಕ್ಸ್ಟ್ ಡೇ. ಬಾಯ್.